ಯಾವುದೇ ಒಂದು ಸಾವು ಅವರ ಕುಟುಂಬಸ್ಥರಿಗೆ ಎಷ್ಟು ನೋವು ಕೊಡುತ್ತೋ ಅವರ ಆತ್ಮೀಯ ಸ್ನೇಹಿತರಿಗೆ ಅಷ್ಟೇ ನೋವು ಅಷ್ಟೇ ಕಾಡುತ್ತೆ. ಸೊ ಆ ಥರದ ಒಂದು ಸಾವು ಶೋಭಿತಾ ಶಿವಣ್ಣ ಅವ್ರದ್ದು ಅಂತ ಅನ್ಬೋದು. ಆಗಬಾರ್ದಿತ್ತು ಇದು. ನನಗೆ ಪರಿಚಯ ಆಗಿ ಇದು ಬ್ರಹ್ಮಗಂಟು ಮೂಲಕನೇ ಪರಿಚಯ ಆಗಿತ್ತು. ನನಗೆ ಪರಿಚಯ ಆಗಿ ಒಂದು 5-6 ವರ್ಷ ಆಯ್ತು. 2 ಸೀರಿಯಲ್ ಮಾಡಿದ್ವಿ, 1-2 ಆ್ಯಡ್ಗಳು ಮಾಡಿದ್ದೀವಿ ಅಷ್ಟೇ. ಬಟ್ ಅವರು ಮನೇಲಿ ಅಪ್ಪ ಅಮ್ಮ ಎಲ್ಲ 30-32 ವರ್ಷದಿಂದ ಸಾಕಿರ್ತಾರೆ. ನಮಗೆ ಈ ಥರ ಹಿಂಸೆ ಆಗ್ತಾಯಿದೆ ಅಂದರೆ ಇನ್ನು ಅವರೆಲ್ಲ ಮಗಳು ಕಣ್ಮುಂದೆ ಸತ್ತು ಮಲಗಿರೋದನ್ನು ನೋಡಿ ಅವರು ಹೇಗೆ ತಗೋತಾರೆ, ಹೇಗಿರ್ತಾರೆ ಮುಂದೆ, ಇದು ನೆನ್ಪು ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ. ನಮಗೆ ಆಗ್ತಾಯಿಲ್ಲ. ಬರೀ 5-6 ವರ್ಷದಿಂದ ಪರಿಚಯ ಆಗಿ ಅವರೆಲ್ಲ ಮನೆಯವರು ಅಕ್ಕ ಇದ್ದಾರೆ, ಬಾವ, ಅಮ್ಮ, ಅವ್ರ ಅಮ್ಮನ ಕಂಡ್ರೆ ತುಂಬ ಇಷ್ಟ ಅವರಿಗೆ. ಅವ್ರ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಕೆಲಸ ಮಾಡ್ತಿದ್ದವರು. ಸೊ ಅವರಮ್ಮ ಹೇಗಿರ್ತಾರೋ ಗೊತ್ತಿಲ್ಲ. ಸಾಕಷ್ಟು ಕನಸು ಕಂಡಿದ್ರು ಸರ್, ಚಿತ್ರರಂಗದಲ್ಲಿ ಆಗಲಿ ಕಿರುತೆರೆಯಲ್ಲಿ ಎರಡೂ ಕಡೆ ಕೂಡ ಒಂದಷ್ಟು ಅವಕಾಶಗಳನ್ನ ಬಾಚಿ ತಬ್ಬಿ ಹಿಡ್ಕೊಂಡು ಒಂದಷ್ಟು ಕೆಲಸವನ್ನು ಮಾಡ್ತಿದ್ರು. ಸೊ ಏನ್ ಹೇಳ್ತೀರಾ ಅವರ ಈ ಒಂದು ಆತ್ಮಹತ್ಯೆ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಅಷ್ಟು ಯಾವಾಗ್ಲೂ ಸ್ನೇಹಜೀವಿ ನಗ್ನಾಗ್ತಾ ಇರ್ತಿದ್ರು. ಇಂಥ ಒಂದು ದೃಢ ನಿರ್ಧಾರಕ್ಕೆ ಅವರ ಮನಸ್ಥಿತಿ ಹೇಗಿತ್ತು ಅಂತ? ಇಲ್ಲ, ನಾವು ವರ್ಕ್ ಮಾಡಬೇಕಲ್ಲ ಸೆಟ್ಟಲ್ಲೆಲ್ಲ ತುಂಬ ಪಾಸಿಟಿವ್ ಆಗಿರ್ತಾ ಇದ್ರು, ಬರೀ ಒಳ್ಳೆದೇ ಮಾತಾಡ್ತಾ ಇದ್ರು, ಯಾರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇರಲಿಲ್ಲ. ಅವ್ರ ಕೆಲಸ ಏನಿದೆ ಅಷ್ಟು ಮಾತ್ರ ಮಾಡ್ತಾಯಿದ್ರು, ಬೇರೆ ಯಾವುದೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಬಟ್ ಏನೇ ಕಷ್ಟ ಅಂತ ಬಂದರೆ ಅದೆಲ್ಲ ನನ್ನ ಹತ್ರ ಎಲ್ಲ ಶೇರ್ ಮಾಡ್ತಿರ್ಲಿಲ್ಲ ಅವರು. ಅಟ್ಲೀಸ್ಟ್ ಏನಾದ್ರು ಇದ್ದರೆ ಶೇರ್ ಮಾಡಿದ್ರೆ ಏನಾದ್ರು ಮಾಡ್ಬೋದಿತ್ತು ಯಾರಾದ್ರೂ. ಬಟ್ ಏನು ಶೇರ್ ಮಾಡ್ತಾ ಇರಲಿಲ್ಲ. ಅದರಲ್ಲೂ ಈಗ ಮದುವೆ ಆಗಿ 1.5 year ಆಯಿತು. ಮದುವೆ ಆದಮೇಲೆ ಯಾರ ಜೊತೆ ಟಚ್ಚಲ್ಲಿ ಕೂಡ ಇಲ್ಲ. ಈಗ ನನಗೂ ಫೋನ್ ಮಾಡಿ 1 ವರ್ಷ ಮೇಲಾಯಿತು. ಮದುವೆಗೆ ಇನ್ವೈಟ್ ಮಾಡಿದ್ರು. ಅದಾದಮೇಲೆ ಮಧ್ಯೆ ಯಾವಾಗೋ ಇನ್ನು ಬರ್ತಡೆಗೇನೋ ಒಂದು ವಿಶ್ ಮಾಡಿದ್ರು ಬಿಟ್ಟರೆ ನನ್ನ ಜೊತೆ ಅಂತಲ್ಲ, ಈಗ ನಮ್ಮ ಟೀಮಲ್ಲಿ ಯಾರ ಜೊತೆನೂ ಅವರು ಟಚ್ಚಲ್ಲಿ ಇಲ್ಲ. ಅಟ್ಲೀಸ್ಟ್ ಟಚ್ಚಲ್ಲಿ ಇದ್ದಿದ್ರೆ ಏನಾದ್ರು ವಿಷಯ ಗೊತ್ತಾಗ್ತಾ ಇತ್ತಾ ಏನು ಅದು ಗೊತ್ತಿಲ್ಲ. ಅದೇ ತಪ್ಪು ಅನ್ಸುತ್ತೆ ಮೋಸ್ಟ್ಲಿ. ಸೊ ಆ ನಟನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದು ಕೊರಗಿರುತ್ತೆ. ನಟರೇ ಆಗಲಿ, ನಟಿಯರೇ ಆಗಲಿ, ನಿರ್ದೇಶಕನೇ ಆಗಲಿ, ತನಗೆ ಒಂದು ಉತ್ತಮವಾದಂಥ ವೇದಿಕೆ ಸಿಕ್ಕಿಲ್ಲ ಅನ್ನುವಂಥ ಸಂದರ್ಭದಲ್ಲಿ, ಅವಕಾಶಗಳು ಸಿಕ್ಕಿಲ್ಲ ಅಂತ ಸಂದರ್ಭಗಳಲ್ಲಿ ಅವರಲ್ಲಿ ಒಂದು ಕೊರಗು, ಒಂದು ನೋವಿರುತ್ತೆ. ಆ ಥರದ ನೋವೇನಾದರೂ ನಿಮ್ಮ ಜೊತೆಲಿ ಯಾವಾಗಲಾದರೂ ಹಂಚ್ಕೊಂಡಿದ್ರ ಶೋಭಿತಾ ಅವರು? ಇಲ್ಲ, ಅವರು ಆ್ಯಕ್ಚುಲಿ ಮುಂಚೆಯಿಂದ ನನಗಿಂತ ಸೀನಿಯರ್ ಅವರು. ಕೃಷ್ಣ ರುಕ್ಮಿಣಿ ಅಂತ ಬರ್ತಿದ್ದ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಸ್ಟಾರ್ಟ್ ಮಾಡಿ ಸೀರಿಯಲ್. ಅವರು ತುಂಬ ನನಗಿಂತ ಸೀನಿಯರ್ ಅವರು. ಅವ್ರಿಗೆ ಈಗ ನಾನು ಬ್ರಹ್ಮಗಂಟು ಮಾಡ್ಬೇಕಾದ್ರೆ ಅವ್ರು 2 ಸೀರಿಯಲ್ ಮಾಡ್ತಾಯಿದ್ರು. ಸೊ ಚಾನ್ಸ್ ಅದು ಇದು ಎಲ್ಲ ಅವರಿಗೆ ತುಂಬಾ ಇತ್ತು, ಆಫರ್ಸ್ ತುಂಬಾ ಇತ್ತು. ಈಗ ನಮ್ಮ ಬ್ರಹ್ಮಗಂಟು ಕಂಪ್ಲೀಟ್ ಆದ ತಕ್ಷಣ ನಮ್ಮ ಪೇರು ಇಟ್ಟಾಯಿತು ಅಂತ ನನಗೆ ಹಿಟ್ಲರ್ ಕಲ್ಯಾಣ ಸಿಕ್ತು. ಸೊ ನಮ್ಮಿಬ್ಬರು ಪೇರು ಚೆನ್ನಾಗಿರುತ್ತೆ ಅಂತ ಹಿಟ್ಲರ್ ಕಲ್ಯಾಣಗೆ ನನ್ನ ಪೇರಾಗಿ ಮತ್ತೆ ಅವರನ್ನೇ ಕರೆಸಿದ್ರು. ಸೊ ಅದಾದಮೇಲೆ ಮತ್ತೆ 2-3 ಆಫರ್ಸ್ ತುಂಬ ಇತ್ತು. ಆ ಥರ ಆಫರ್ ಇಲ್ಲದೇ ಆ ಥರ ಎಲ್ಲ ಸುಳ್ಳು ಅದು. ಬಟ್ ಮದುವೆ ಆದಮೇಲೆ ಅವರೇನೆ ಸ್ಟಾಪ್ ಮಾಡಿದ್ರು, ಯಾವುದೂ ಮಾಡಿರಲಿಲ್ಲ, ಸೀರಿಯಲ್ ಆಗಲಿ ಸಿನಿಮಾ ಆಗಲಿ. ಅದೇನಕ್ಕೆ ಅಂತ ರೀಸನ್ ನನಗೆ ಗೊತ್ತಿಲ್ಲ. ಅವ್ರ ಮನೆ ಏನಾದರೂ ಇತ್ತಾ ಅಥವಾ ಇವ್ರಿಗೆ ಇಷ್ಟ ಇರಲಿಲ್ವಾ, ಅದು ರೀಸನ್ ನನಗೆ ಗೊತ್ತಿಲ್ಲ. ನಮಗೂ ಕೂಡ ಈ ಒಂದು ವಿಚಾರವಾಗಿ ಒಂದಷ್ಟು ನಾವು ಕೆದಕ್ತಾ ಹೋದಂಥ ಸಂದರ್ಭದಲ್ಲಿ ಅವರ ಪತಿಗೆ ಅವರು ಆಕ್ಟ್ ಮಾಡೋದು ಇಷ್ಟ ಇರಲಿಲ್ಲ. ಅದರಿಂದ ಅವರು ಆಕ್ಟಿಂಗ್ ಮಾಡಬಾರ್ದು ಅನ್ನೋದ್ರಿಂದ ಅವರು ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ರು ಅನ್ನುವಂಥ ವಿಚಾರಗಳು ಬರ್ತಿದೆ. ಈ ವಿಚಾರ ಏನಾದರೂ ಕೊನೆಯದಾಗಿ ನಿಮ್ಮ ಜೊತೆ ಫೋನ್ ಮಾಡಿದಾಗ ಯಾವಾಗಲಾದ್ರು ಚರ್ಚೆ ಮಾಡಿದ್ರೆ? ಯಾಕಂದರೆ ಜೊತೆಯಲ್ಲಿ ಸಾಕಷ್ಟು ಕೆಲಸ ಮಾಡಿರೋ ಹತ್ರ, ಕುಟುಂಬಸ್ಥರ ಹತ್ರ ಹೇಳ್ಕೊಳ್ದಾಗಿರುವಂಥ ಒಂದಷ್ಟು ವಿಚಾರ ಸ್ನೇಹಿತರುಗಳ ಹತ್ರ ಹಂಚ್ಕೊಳ್ತಾರೆ ಯಾರ್ಯಾದ್ರು? ಇಲ್ಲ, ಇದ್ರ ಬಗ್ಗೆ ನನಗೆ ಟಚ್ಚಲ್ಲೇ ಇಲ್ಲ. ನಮ್ಗೆ ಫೋನ್ ಮಾಡಿ ಹೆಚ್ಚು ಕಡಿಮೆ 6 ತಿಂಗಳು ಮೇಲಾಯಿತು. ಇನ್ನು ಅವ್ರ ಮನೆ ವಿಷಯ ಅಂತೂ ಏನೂ ಮಾತಾಡ್ತಾ ಇರಲಿಲ್ಲ. ಪರ್ಸ್ನಲ್ ಅವ್ರ ಊರು ಇಲ್ಲಿ ಶೂಟಿಂಗಲ್ಲಿದ್ದಾಗ ಅವ್ರ ಊರು, ಅಪ್ಪ ಅಮ್ಮ ಅವ್ರ ಮನೆ ಕಟ್ಸಿದ್ರು ಒಂದು ಚಿಕ್ಕದಾಗಿ, ಅದ್ರ ಬಗ್ಗೆ ಎಲ್ಲ ಮಾತಾಡೋರು. ಬಟ್ ಮದುವೆ ಆದಮೇಲೆ ಅವರು ಏನೂ ಕಾಲ್ ಕೂಡ ಇಲ್ಲ. ಯಾವಾಗೋ ಒಂದು ಮೆಸೇಜ್ ಹಬ್ಬ ಏನಾದರೂ ಇದ್ದಾಗ ವಿಶ್ ಮಾಡ್ತಿದ್ರು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಈಗ ಅದೇ ಅವ್ರೇನು ನೀವು ಹೇಳ್ದಾಗೆ ಆ್ಯಕ್ಟಿಂಗ್ ಬೇಡ ಅಂದರೆ ಅದೆಲ್ಲ ನನಗೆ ಗೊತ್ತಿಲ್ಲ. ಇನ್ನೂ ವಿಷಯ ಕರೆಕ್ಟಾಗಿ ಸುಮ್ಮನೆ ಗೊತ್ತಿಲ್ಲದೆ ಮಾತಾಡೋದು ಬೇಡ. ಇನ್ನು 1 or 2 hours ಗೊತ್ತಾಗುತ್ತೆ. 11 ಹೊರಟಿದ್ದಾರಂತೆ. 8 hours 9 hours ಬೇಕು ಬ್ಯಾಂಗ್ಳೂರಿಗೆ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿದ್ದಾರೆ. ಬಂದಮೇಲೆ ಅವ್ರ ಮನೆಯವ್ರ ಜೊತೆ ಮಾತಾಡಿದ್ರೆ ಪೂರ್ತಿ ವಿಷಯ ಏನಂತ ಗೊತ್ತಾಗುತ್ತೆ. ಅವರ ಅಮ್ಮ ಅವ್ರ ಜೊತೆ ಆಗಲಿ, ಅಕ್ಕನ ಜೊತೆ ಆಗಲಿ ಏನಾದ್ರು ದೂರವಾಣಿ ಮುಖಾಂತರ ಏನಾದ್ರು ಮಾತಾಡಿದ್ರೆ, ಈ ವಿಚಾರವಾಗಿ ಏನಾದ್ರು ಚರ್ಚೆ ಮಾಡಿದ್ರೆ ನೀವು ಅಂತ? ಹೌದು, ಅವರು ಭಾವನ ಹತ್ರ ಮಾತಾಡಿದ್ದೀನಿ ನಾನು. ಅವರು ಕೂಡ ಶಬರಿಮಲೆಗೆ ಹೋಗ್ತಾ ಇದ್ರಂತೆ. ವಿಷಯ ಗೊತ್ತಾಗಿ ಅಲ್ಲೇ ಮಧ್ಯದಲ್ಲೇ ಮಲೆ ಬಿಚ್ಚಿ ಅವರು ಹೈದರಾಬಾದ್ ಹೋಗ್ತಾ ಇದ್ದೀನಿ ಹರ್ಷ, ಕರೆಕ್ಟಾಗಿ ನಂಗೆ ವಿಷಯ ಏನಂತ ಗೊತ್ತಿಲ್ಲ. ನಾನು ರೀಚ್ ಆಗಿಬಿಟ್ಟು ಹೈದರಾಬಾದ್ಗೆ ಕಾಲ್ ಮಾಡ್ತೀನಿ ಅಂದರೆ, ಬಟ್ ಇನ್ನೂ ಮಾಡಿಲ್ಲ. ಬ್ಯುಸಿ ಇರ್ತಲ್ಲ, ಪೊಲೀಸ್ ಸ್ಟೇಷನ್ ಸ್ವಲ್ಪ ಅದು ಇದು ಕಂಪ್ಲೇಂಟ್ ಎಲ್ಲ ಆಗಿರುತ್ತಲ್ಲ. ಸೊ ಅಲ್ಲಿ ಬ್ಯುಸಿ ಇರ್ತಾರೆ. ಇನ್ನೊಂದು ಮುಸ್ಲಿಂ ಮಾಡ್ತಾರೆ ಸ್ವಲ್ಪ ಹೊತ್ತಲ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಪಾರ್ಥಿವ ಶರೀರವನ್ನು ಬೆಂಗಳೂರು ತರ್ತಾರಲ್ಲ, ಅವರ ಹುಟ್ಟೂರಾದಂಥ ಸಕಲೇಶ್ಪುರ, ಎಲ್ಲಿ ಅವರ ಒಂದು ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಏನಾದ್ರು ಪ್ಲಾನ್ ಮಾಡಿದರೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅದೇ ಇವಾಗ ಬ್ಯಾಂಗ್ಳೂರು ಬರೋದೇ ಸಂಜೆ ಆಗುತ್ತೆ, ಮೋಸ್ಟ್ಲಿ ನೈಟ್ ಆಗುತ್ತೆ. ಡೈರೆಕ್ಟ್ ಸಕಲೇಶ್ಪುರ ಹೋಗ್ಬೋದು ಅಂತ ಇನ್ಫಾರ್ಮೇಷನ್ ಇದೆ. ಬಟ್ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಸಕಲೇಶ್ಪುರಕ್ಕೆ ಹೋಗ್ತಾರೆ ಇಲ್ಲ ಬ್ಯಾಂಗ್ಳೂರಲ್ಲಿ ಇರ್ತಾರೆ ಅಂತ. ಸೊ ಸಾಕಷ್ಟು ಜನ ಈ ಬಣ್ಣದ ಬದುಕಿನತ್ತ ಬರ್ತಾರೆ ಸರ್. ಕೆಲವ್ರಿಗಷ್ಟೇ ಅದೃಷ್ಟ ಕೈ ಹಿಡಿಯುತ್ತೆ, ಕೆಲವರು ಈ ಥರ ದುಡುಕಿನ ನಡೆದಾರೆ. ಅವರ ಅವಕಾಶದಿಂದ ಮಾಡಿದಾರಲ್ಲ, ಬೇರೆ ಒಂದು ಕಾರಣದಿಂದನೋ ಗೊತ್ತಿಲ್ಲ. ಆದರೆ ಒಬ್ಬರು ನಟ ನಟಿಯಾಗಿ ಏನಾದರೂ ಈ ಥರ ಆದಂಥ ಸಂದರ್ಭದಲ್ಲಿ
ಅವ್ರಿಗೆ ಸರಿಯಾದ ಅವಕಾಶ ಸಿಕ್ಕಿಲ್ವೇನೋ, ವೇದಿಕೆ ಸಿಕ್ಕಿಲ್ವೇನೋ ಅನ್ನುವಂಥದ್ದು ಮುನ್ನೆಲೆಗೆ ಬರುವಂತಹ ಮೊದಲ ವಿಚಾರ ಆಗುತ್ತೆ. ಸೊ ಅಂತಹ ದುಡುಕಿನ ನಿರ್ಧಾರ ಮಾಡುವಂತಹ ಸಾಕಷ್ಟು ಜನರು ಪ್ರತಿ ದಿವಸ ಈ ಕಡೆ ಮುಖ ಮಾಡ್ಕೊಂಡು ಬರ್ತಿರ್ತಾರೆ. ಹುಡುಗರಾಗ್ಲಿ ಹುಡುಗಿಯರಿಗಾಗ್ಲಿ ಯಾರಿಗೆ ಆದ್ರೂ ಕೂಡ ಏನ್ ಹೇಳೋಕೆ ಇಷ್ಟಪಡ್ತೀರಾ ಈ ತರ ದುಡುಕಿನ ನಿರ್ಧಾರ ಕೈಗೊಳ್ಳದಂತ ವಿಚಾರವಾಗಿ? ಇಲ್ಲ, ಈ ಥರ ಯಾರೂ ಮಾಡ್ಕೋಬಾರ್ದು. ಈಗ ಇವರು ಕಲಾವಿದರಾಗಿರೋದ್ರಿಂದ ಇಷ್ಟು ವಿಷಯ ಆಚೆ ಬಂದಿದೆ. ದಿನ ಈ ಥರ ತುಂಬ ಜನಗಳು ಸೂಸೈಡ್ ಮಾಡ್ಕೋತಾರೆ. ಈಗ ಬ್ಯಾಂಕಲ್ಲಿ ಕೆಲಸ ಮಾಡೋರು ಮಾಡಿರ್ತಾರೆ, ಬೇರೆ ಪ್ರೈವೇಟ್ ಕಂಪ್ನಿಯಲ್ಲಿ ಮಾಡಿರೋರು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಬಟ್ ಇವ್ರು ಕಲಾವಿದರಾಗಿರೋದ್ರಿಂದ ವಿಷಯ ಎಲ್ರಿಗೂ ಗೊತ್ತಿರುತ್ತೆ, ಸ್ವಲ್ಪ ರೀಚ್ ಆಗುತ್ತೆ. ಬಿಟ್ಟರೆ ಯಾರೂ ಮಾಡ್ಕೋಬಾರ್ದು, ಕಲಾವಿದ್ರು ಅಂತಲ್ಲ, ಯಾವ ಕೆಲಸ ಮಾಡೋರು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದು. ಯಾಕೆಂದರೆ ಅಷ್ಟು ವರ್ಷ ಅಪ್ಪ ಅಮ್ಮ ಕಷ್ಟಪಟ್ಟು ಅವ್ರಿಗೆ ಇರುತ್ತೋ ಇಲ್ವೋ, ಏನೋ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿರ್ತಾರೆ. ಈಗ ಅಷ್ಟು ಸಾಕಿರೋ ಮಕ್ಕಳು ಹಿಂಗೆ ಸತ್ತು ಮಲಗಿದಾಗ ಯಾರೂ ಅದನ್ನು ನೋಡೋಕ್ಕೂ ಆಗಲ್ಲ. ಆ ಥರ ಆಗಲೂಬಾರ್ದು, ಕೆಟ್ಟದದು. ವಿಚಾರ ತಿಳಿದ ತಕ್ಷಣ ನಾವು ನಿಮ್ಮ ಸ್ಟೇಟಸ್ ನೋಡಿದ್ವಿ ಸರ್. ತುಂಬಾ ಒಂದು ನಿಕ್ ನೇಮ್ ಮೇಲೆ ಹಾಕೊಂಡಿದ್ರಿ, ಪಿಂಕಿ ಅಂತ ಹಾಕಿ. ಸೊ ಅಲ್ಲಿ ಗೊತ್ತಾಗುತ್ತೆ ನಿಮ್ಮ ಅವರ ಒಂದು ಸ್ನೇಹ ಎಷ್ಟು ಹಚ್ಕೊಂಡಿದೆ, ಒಂದು ಆ ಬಾಂಡಿಂಗ್ ಹೇಗಿತ್ತು ಅನ್ನೋದಕ್ಕೆ. ಎಷ್ಟು ಮಿಸ್ ಮಾಡ್ಕೋತೀರಾ ಸರ್? ತುಂಬ ಅವರು ಅದೇ. ಮತ್ತು ಇವಾಗ ಒಂದು ವರ್ಷದಿಂದ ಟಚ್ ಇಲ್ಲ. ಬಿಟ್ಟರೆ ಸೆಟ್ಟಲ್ಲೆಲ್ಲ ನಾನು ಹರ್ಷ ಅವರೇ ಅಂತನೂ ಇಲ್ಲ, ದತ್ತ ಅವರೇ ಅಂತ ಅವ್ರು ಕರೆಯೋರು, ನಾನು ಪಿಂಕಿ ಅವರೇ. ನಾನು ಸೇವ್ ಮಾಡಿರೋದು, ನಂಬರ್ ಸೇವ್ ಮಾಡಿರೋದು ಹಾಗೇನೆ, ಪಿಂಕಿ ಬ್ರಹ್ಮಗಂಟು ಅಂತಲೇ ಸೇವ್ ಮಾಡಿದೆ. ಅವರು ಅಷ್ಟೇ, ದತ್ತ ಅವ್ರು ಹೇಗಿದ್ದೀರಾ, ಮಗಳು ಹೇಗಿದ್ದಾಳೆ, ಬರೀ ಈ ಥರನೇ ಮಾತಾಡ್ತಾ ಇದ್ದೋ. ತುಂಬ ಮಿಸ್ ಮಾಡ್ಕೋದು ಆ್ಯಕ್ಚುಲಿ. ಯಾಕೆ 5-6 ವರ್ಷ ಒಟ್ಟಿಗೆ ವರ್ಕ್ ಮಾಡಿದ್ವಲ್ಲ, ಒಂದಿನ ಜಗಳ ಮಾಡಿಲ್ಲ, ಯಾವ ನೆಗೆಟಿವ್ ಮಾತಾಡಿಲ್ಲ, ಆರಾಮ ಖುಷಿಯಾಗಿದ್ದು. ಬಟ್ ಈ ವಿಷಯ ಕೇಳಿದ ತಕ್ಷಣ ಏನು ಮಾತಾಡೋದು, ಅವರಿಗೆ ಗೊತ್ತಾಗಬೇಕಿತ್ತು, ಮಾಡಬಾರ್ದಿತ್ತು, ತಪ್ಪಿದು, ಯಾರು ಮಾಡಬಾರ್ದಷ್ಟೇ ಈ ಥರ. ಧನ್ಯವಾದಗಳು ಸರ್, ಒಂದಷ್ಟು ವಿಚಾರಗಳನ್ನ ನ್ಯೂಸ್ 18 ಜೊತೆ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಹರ್ಷ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೊಂಡ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.